ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈಗ ತಾನೇ ಸಿರ್ಸಿಯ ಮಾರಿಕಾಂಬಾ ದೇವಸ್ಥಾನದ ದರ್ಶನ ಪಡ್ಕೊಂಡು ಈಗ ನಾವು ಹೊಂಟಿದ್ದೇವೆ ಈಗ ಯಾಣ ಕೇವ್ಸ್. ನಾವು ಸಿರ್ಸಿನಿಂದ ಹೋಗ್ಬೇಕಾದ್ರೆ ನಮ್ಗೆ ನಿಯರ್ ಯಾವ ಪ್ಲೇಸ್ ಆಗ್ತಾ ಅಂತ ವಿಚಾರ ಮಾಡಿದಾಗ ಅವಾಗ ನಮ್ಗೆ ಈ ಗೂಗಲ್ ಮ್ಯಾಪ್ನಲ್ಲಿ ಕಾಣಿಸ್ತಿದ್ದು ಇದೇ ಯಾಣ ಕೇವ್ಸ್. ನೋಡಿದ್ರು ನಮ್ಗೆ ಇಲ್ಲಿ ನೋಡ್ಬೇಕು ಅನಿಸ್ತು ಪ್ಲೇಸ, ಹಂಗಿತ್ತಂತ ಅದಕ್ಕೆ ನಾವು ನಡೆದೀವಿ. ಇದು ಇರೋದು ಸಿರ್ಸಿನಿಂದ ಜಸ್ಟ್ 38 ಕಿಲೋಮೀಟರ್ಸ್. ಇದು ಇಲ್ಲಿಂದು ಯಾಣ ಕೇವ್ಸ್ಗೆ ಎಂಟ್ರಿ ಅದ. ನಡೆದೇ ಮುಂದೆ ಹೆಂಗದಂಥ ಲೊಕೇಶನ್ನ ನೋಡಿದ್ರೆ ನಮ್ಗೆ ಒಂದು ಎಕ್ಸೈಟಿಂಗ್, ಒಂದು ಬೇರೆ ಪ್ರಪಂಚನೇ ಅಂತ ನೋಡ್ಬೋದು. ಹಂಗದ ಲೊಕೇಶನ್ನ. ಯಾವತ್ತೂ ಈ ಥರ ಬರಲಾರ್ದು ಪ್ಲೇಸಿಗೆ ಫಸ್ಟ್ ಟೈಮ್ ಬಂದೀನಿ. ಮುಂದೆ ಪ್ಲೇಸ ಹೆಂಗಿರ್ತಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇಲ್ಲಿರೋ ಕಾರ್ಗಳು ನೋಡೇ ನೀವು ಹೇಳ್ಬೋದು ಯಾವ ಥರ ಪಬ್ಲಿಕ್ ಬಂದದ. ಇಲ್ಲಿ ಜನ ಸಾಗರ ಅಂತ ಹೇಳ್ಬೋದು. ಹೆಂಗೆ ಯಾವ ಥರ ಇಲ್ಲಿ ಬಂದದ್ದು ನೋಡ್ರಿ ಇಲ್ಲಿ ಯಾಣ ಕೇವ್ಸ್ ನೋಡ್ಲಕ್ಕ. ದಾರ್ಯಾಗ ನಮ್ಗೆ ಯಾಣ ಕೇವ್ಸ್ಗೆ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಕಲ್ಲಂಗಡಿ ಕಾಣಿಸ್ತು. ಕಲ್ಲಂಗಡಿ ನೋಡಿದ್ಮೇಲೆ ನಮ್ಮ ಮನಸ್ಸಂತ ಇಲ್ಲಿ ತಿನ್ಬೇಕೆ ಅನಿಸ್ತು. ಅದಕ್ಕೆ ತಿನ್ಕೋತ ಹಂಗೆ ಮುಂದೆ ಹೋದೆವು. ತಿನ್ನ ತಿನ್ನತ್ತೇನೆ ಅಣ್ಣ ಇಲ್ಲಿ ನೋಡಿ ಶಾಮ್ ನೋಡು ಗಪ್ಚಪ್ ಹೆಂಗೆ ಹೊಡ್ದನ್ ಪೂರ ಹೊಡ್ದನ್. ನೀವು ಯಾಣ ಕೇವ್ಸ್ಗೆ ನೋಡ್ಬೇಕಂದ್ರೆ ಮಿನಿಮಮ್ 2 ಕಿಲೋಮೀಟರ್ ಅಂತೂ ನಡಿಲೇಬೇಕು ನೋಡ್ರಿ. ಅಷ್ಟು ಟ್ರೆಕ್ ಅದ ಇದು. ದಾರಿಯಲ್ಲಿ ನಮ್ಗೆ ದೂರದಿಂದ ಯಾಣ ಕೇವ್ಸ್ ನೋಡ್ಲಾಕ ಸ್ಟಾರ್ಟ್ ಆಗಿತ್ತು. ಇನ್ನು ಅದು ಎಷ್ಟು ದೂರ ಅಂತ ಮುಂದೆ ನೋಡಮ್ಮ. ಸ್ವಲ್ಪ ಹೊತ್ತಾದ್ಮ್ಯಾಗ ಬಂತು ನೋಡ್ರಿ ಯಾಣ ಕೇವ್ಸ್. ಇದು ಜಸ್ಟ್ ನಿಮ್ಗೆ ಕಾರ್ ನೀವು ಪಾರ್ಕಿಂಗ್ ನಿಂತ ನಾ 2 ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ನಂಗೆ 5 ಕಿಲೋಮೀಟರ್ ಅನ್ಸೋದು. ಇಲ್ಲಿ ನೋಡ್ರಿ ಕಲ್ಲ ಯಾವ ಥರ ಇಲ್ಲಿ ಹೆಂಗೆ ಸೃಷ್ಟಿಯಾಗದಂತ ನಂಗಂತೂ ಗೊತ್ತೇ ಇಲ್ಲ. ಆದ್ರೆ ಒಂದು ಹೇಳ್ಬೋದು, ಇಲ್ಲಿ ಲೊಕೇಶನ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಈ ಯಾಣ ಕೇವ್ಸ್ನ ನೀವು ನೆಲ ಎಲ್ಲ ನೋಡಿದ್ರಿಲ್ಲ, ಒಂಥರ ಇಲ್ಲಿ ಜ್ವಾಲಾಮುಖಿ ಹಿಂದಿನ ಕಾಲದಾಗ ಸ್ಫೋಟ ಆಗಿದೇನೋ ಅಂತ ಆ ಥರ ನಿಮ್ಗೆ ಫೀಲ್ ಕೊಡ್ತವೆ. ಹಂಗದ ಲೊಕೇಶನ್ ಇದು. ಇಲ್ಲಿ ಕೇವ್ಸ್ನ ತೆಳಗ ಒಂದು ಗುಡಿ ಅದ. ಆ ಗುಡಿ ಈಗ ದರ್ಶನ ಪಡಿಲಕ್ಕ ನಾವೀಗ ಹೊಂಟಿದ್ದೆವು. ಆದರೆ ಗುಡಿಗೆ ಹೋಗೋಷ್ಟಿಗೆ ನಾವು ಇಲ್ಲಿ ಗುಡಿ ಕ್ಲೋಸ್ ಆಗ್ಯದ ಅಂತ ಗೊತ್ತಾಯ್ತು. ಆಮೇಲೆ ನಾವು ಏನು ಕೇವ್ನ ಫುಲ್ಲ ಎಕ್ಸ್ಪ್ಲೋರ್ ಮಾಡೋಣಂತ ಹೋದೆವು. ನಮ್ಮ ದೋಸ್ತಂತೂ ಇಲ್ಲಿ ಜನಗಳು ಬರೋದು ನೋಡಿ ಇಲ್ಲಿಂದ ಎಂಟ್ರಿ ಇರ್ಬೋದೇನೋ ಅಂತ ಕರ್ಕೊಂಡು ಹೋದನು. ಮುಂದೆ ಕೇವ ಹೆಂಗದ ಒಳಗಿಂದಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಜೇನು ಹುಳ ಹೆಂಗ ಕೇವ್ನ ಅಂಟ್ಕೊಂಡವ. ಒಂದಲ್ಲ ಎರಡಲ್ಲ ಭಾಳ ಅವ ಇಲ್ಲಿ ಜೇನುಗಳು. ಆದರೂ ನಂಗೆ ಎಲ್ಲೋ ಒಂದು ಕಡೆ ಅನ್ಸಕತ್ತದ, ಎಲ್ಲ ಜನರು ಇಲ್ಲಿ ಎದರಿಂದ ಹೊಂಟಾರೆ. ಯಾರು ನಮ್ಮ ಕಡೆ ನಾವು ಹೋಗೋ ದಾರಿದಾಗ ಯಾರು ಬರ್ಲಾಗ್ಯಾರ. ಯಾಕೋ ನಾವೇ ದಾರಿ ತಪ್ಪಿ ರಾಂಗ್ ರೂಟ್ನಲ್ಲಿ ಹೊಂಟಿದ್ದೇವೆ ಅನ್ಸತ್ತದ. ನೋಡೋಣ ಮುಂದೆ ಏನಾಗ್ತದ ಅಂತ. ನೋಡಿ ಹೆಂಗೆ ಮ್ಯಾಲೆ ಇರ್ಲತ್ತು ಹಂಗೆ ಎಕ್ಸೈಟಿಂಗ್ ನಂಗೆ ಇನ್ನೂ ಭಾಳ ಅಲತ್ತದ. ಇನ್ನು ಏನದ ಇಲ್ಲಿ ಏನಿರ್ಬೋದು ಅಂತ ಮಿಸ್ಟ್ರಿ ಅಂತ ನಂಗೆ ನೋಡ್ಬೇಕಂತ
ಇನ್ನು ಕೂತಲ್ಲೋ ಆಗಲಾಗತ್ತೆ. ಏನು ಕಾಲು ಫುಲ್ ಎಂಜಾಯ್ ಇದೆ ನನ್ನ ಡ್ರೈವರ್. ನಾ ಡ್ರೈವರ್ ಅಂತ ಆಡ್ತೀನಿ. ಅಪ್ಪ ಅಂತೂ ಇಂತೂ ಮ್ಯಾಲೆ ಏರ್ದೆವು. ಇಲ್ಲಿ ಬೆವ್ರು ಸುರಿದು ಮ್ಯಾಲೆ ಏರಿದ್ಮ್ಯಾಗ ನಮ್ಗೆ ಅನಿಸಿದ್ದು ಒಂದೇ, ಮ್ಯಾಲೆ ಏರಿದಕ್ಕೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸೋದಂತ ನಮ್ಗೆ ಅನಿಸ್ತು. ಈಗ ನಡೀರಿ, ಈಗ ಯಾಣ ಕೇವ್ಸ್ನ ಒಳಗಡೆ ಹೆಂಗದ ಅಂತ ತೋರಿಸ್ತೀನಿ ನಿಮಗೆ. ಈ ಯಾಣ ಕೇವ್ಸ್ನ ಒಳಗಡೆಯಿಂದ ನೋಡಿದ್ಮೇಲೆ ನಂಗೆ ಅನಿಸಿದ್ದು ಮಂಜುಮುಳಿ ಬಾಯ್ಸ್ನ ಮೂವಿ. ಇದು ನೋಡಿದ್ರೆ ಅದೇ ಪ್ಲೇಸ್ ಕಾಣ್ತದೆ, ಕೊಡಲ್ಕೆನಾಯ್ ಗುಣ ಕೇವ್ಸ್. ಸೇಮ್ ಟು ಸೇಮ್ ಅದೇ ಫೀಲೇ ಕೊಡ್ತದೆ ನನಗೆ ಇದು ನೋಡಿದ್ಮ್ಯಾಗ. ನೋಡ್ರಿ ಹೆಂಗದ ಪ್ಲೇಸ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಸೈಲೆಂಟ್ ಅದ ಅಂತ. ಆದ್ರೆ ನಮ್ಮ ಹುಡುಗರು ಕೇಳಲ್ಲ. हेलो, हमारा गाइड राम चल रहा है, अब हमको लेके चलेंगे विभूति फॉल्स. ಆಮೇಲೆ ಇಲ್ಲಿ ಜನಗಳು ಬರೋದು ನೋಡಿ ನಾನು ಅನ್ಕೊಂಡಿದ್ದೆ ಆಯಿತು, ಆ್ಯಕ್ಚುಲಿ ಇದು ನಾವು ಬಂದಿದ್ದು ರಾಂಗ್ ರೂಟ್ ಅಂತ. ಯಾಣ ಕೇವ್ಸ್ನ ಫುಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಾವು ಹೊಂಟಿದ್ದೇವೆ ಈಗ ವಿಭೂತಿ ಫಾಲ್ಸ್ ಕಡೆ. ಓ ಸ್ಕೈ ಬಾರಿ ಸುಂದರ ಸಿಂಹ ಗುಹಾ ಅನ್ನೋದ್ರ ಸಿಂಹ ಲಗತ್ತನ್ರೋ. ಯಾಣ ಕೇವ್ಸ್ನ ಫುಲ್ಲಿ ಎಕ್ಸ್ಪ್ಲೋರ್ ಮಾಡಿ ಈಗ ವಾಪಸ್ ಆ ಕಾರ್ ಕಡೆ ಹೋದಾಗ ಮತ್ತು ಎಷ್ಟು ಬಂದಿದೋ ಅಷ್ಟು ನಡಿಬೇಕಪ್ಪ ಅನಿಸ್ತು. ಕಾಲು ನಮ್ಗೆ ನಡೆಸಿದ್ರು ಯಾವುದೋ ಒಂದು ಕಡೆ ನಮ್ಗೆ ಖುಷಿ ಅದ, ಒಂದು ಏನೋ ಒಂದು ಒಳ್ಳೆಯ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀವಂತ. ಆದರೂ ನಮ್ಮ ದೋಸ್ತ್ ನೋಡ್ರಿ ಹೆಂಗನ ಫುಲ್ ಎಂಜಾಯ್ ಮಾಡ್ಕೊತ ಹೊಂಟನ್. ಶಾಮು ಹೇಳು ನನಗೆ ಹಚ್ಚಿ ಕೂತಿನಲ್ರು. ಹಾಯ್ ಗಾಯ್ಸ್, ಎಲ್ಲ ಸೀನ್ಗಳು ನೋಡ್ಕೊಂಡು ಬಂದಿಕ್ಕೆ ಕುಂತಿದ್ದಾರೆ ರಾಮಣ್ಣ, ದೀಪಕಣ್ಣ, ಶ್ಯಾಮಣ್ಣ, ದಸರಾ ತಣ್ಣವರು ಎಲ್ಲರೂ ತಮ್ಮಿಗೆ ಬಂದಿರಿ. ಯಾವ ಪ್ಲಾಸ್ಟಿಗೆ
ಓಯ್ ಎಲ್ಲ ಪೇಡ ತಿನ್ಬೇಕು ನೋಡ್ರಿ ಬಾಯ್ ಬಾಯ್ ಸಿಗಮ್ ನೆಕ್ಸ್ಟ್ ವಿಡಿಯೋ ಇನ್ನೋಳು 5 ಕಿಲೋಮೀಟರ್ 5 ಕಿಲೋಮೀಟರ್ ಪಡ್ಕೋಬೇಕು